ನಿಮ್ಮ ಹೆಸರು ಹೇಳಿ. ಶ್ರೀನಿವಾಸ್ ಎಂ.ಐ. ಓಕೆ. ಮ್ಯಾನೇಜರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪೆನ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ವೆರಿ ಗುಡ್. 4 ತಿಂಗಳ ಹಿಂದೆ ನಿಮ್ಮ ಹತ್ರ ಬಂದಿದೆ. ಆಗ ಕ್ರಿಯೇಟಿನ್ 4.17 ಇತ್ತು. ನೀವು ಹೇಳಿದ ಹಾಗೆ S3, S4, S5 ಮತ್ತು ಮಜ್ಜಿಗೆ ಅಗಸೆ ಬೀಜದ್ದು ಮತ್ತು ಮೆಂತೆ ಇದನ್ನು ಮುಂಗೆ ಬರೆಸಿ ಅದನ್ನು ತಿಂತಾಯಿದ್ದೆ. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿ ತಿಂತಾಯಿದ್ದೆ. ಅದನ್ನು ಕರೆಕ್ಟಾಗಿ ನೀವು ಹೇಳಿದಾಗೆ ಫಾಲೋ ಮಾಡ್ತಾ ಬಂದೆ. ಈಗ ಅಟ್ ಪ್ರೆಸೆಂಟ್ 4 ತಿಂಗಳಲ್ಲಿ ಕ್ರಿಯೇಟಿನ್ 2ಗೆ ಬಂದಿದೆ. ಎಷ್ಟಿಂದ? 4.17ಇಂದ 2ಗೆ ಬಂದಿದೆ. ನಾನು ತುಂಬ ಆರಾಮಾಗಿದ್ದೆ. ಮೊದಲಿಗೆ ಕಂಪೇರ್ ಮಾಡಿದರೆ ನಡೀಲಿಕ್ಕೆ ಕಷ್ಟ ಆಗ್ತಿತ್ತು ಮತ್ತು ರೀಸಸ್ ಎಲ್ಲ ಕ್ಲೀನಾಗಿ ಹೋಗ್ತಾ ಇದೆ. ಆಯಾಸ ಎಂಬುದು ತುಂಬ ಕಮ್ಮಿ ಆಗಿದೆ. ಹೆಲ್ತಿಯಾಗಿ ಕಾಣ್ತೇನೆ ತುಂಬ. ಗುಡ್. ನೀವು ಹೇಳಿದ್ರೆ ನಾನು ಫಾಲೋ ಮಾಡಿದ್ರೆ ಡೆಫಿನೆಟಾಗಿ ಕ್ರಿಯೇಟಿನ್ ಇಲ್ಲಿಗೆ ತರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಹಿಮೋಗ್ಲೋಬಿನ್ ಲೆವೆಲ್ ಹೆಂಗಾಗಿದೆ? ಹಿಮೋಗ್ಲೋಬಿನ್ ಲೆವೆಲ್ನ ಆ್ಯಕ್ಚುಲಿ ಇಲ್ಲಿಗೆ ಬರುವಾಗ 9.5ನಲ್ಲಿತ್ತು. 9.2, 9.5 ಸುಮಾರು ವರ್ಷದಿಂದ ಅದೇ ಇತ್ತು. ಇದು ತೊಗೊಳ್ಳಿಕ್ಕೆ ಶುರು ಆದಮೇಲೆ 11.50ಗೆ ಬಂದಿದೆ. ವೆರಿ ಗುಡ್. ಸೊ ಏನಿಸ್ತದೆ ಬೀಯಿಂಗ್ ಅನ್ ಬ್ರಾಂಚ್ ಮ್ಯಾನೇಜರ್ ಇನ್ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ತುಂಬ ಆಯಾಸ ಆಗ್ತದೆ, ಟಯರ್ಡ್ ಆಗ್ತಿದೆ. ಈಗ ಎಷ್ಟೊತ್ತು ಕೂತ್ಕೊಂಡ್ರು ಮಾಡುವಂಥ ಹುಮ್ಮಸ್ಸಿದೆ. ಅಷ್ಟು ಅಂದರೆ ಆಯುರ್ವೇದದಲ್ಲಿ ಹೆಂಗೆ ಅನಿಸುತ್ತೆ ನಿಮಗೆ? ಈಗ ನಿಜವಾಗಿ ಆಯುರ್ವೇದದಲ್ಲಿ 100% ಕ್ಯೂರ್ ಮಾಡ್ಬೋದು ಅಂತ ಭರವಸೆ ನೀವು ಕೊಟ್ಟದ್ದು ಆ ಭರವಸೆ ನಿಜವಾಗಿ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ವಂಡರ್ಫುಲ್. ಭಾರಿ ಖುಷಿ. ಯಾಕೆಂದರೆ ಎಷ್ಟೋ ಜನ ಒಂದು ಸರಿ ಕಿಡ್ನಿ ಇದಾಯಿತು ಅಂದರೆ ಅಯ್ಯೋ ಲೈಫ್ ಲಾಂಗ್ ಡಯಾಲಿಸಿಸ್ ಮಾಡಬೇಕಪ್ಪ ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಅದೇ ನಾನು ಇಂಗ್ಲೀಷ್ ಮೆಡಿಸಿನ್ ತೊಗೊಳಕ್ಕೆ ಹೋದಾಗ ಅವ್ರು ಹೇಳಿದರು ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲಿ ನೀವು ಡಯಾಲಿಸಿಸ್ಗೆ ಬರಬೇಕಾಗಿದೆ ಅಂತ ಹೇಳಿದರು. ಇದನ್ನು ನಾನು ಹೋಗಿ ಅಲ್ಲಿ ಅಪೋಲೋದಲ್ಲಿ ಅವರು ನೋಡ್ತಾಯಿದ್ರು. ಅವರಿಗೂ ಭಾರಿ ಆಶ್ಚರ್ಯ ಆಯಿತು. ಭಾರಿ ಒಳ್ಳೆ ಮೇಂಟೈನ್ ಮಾಡಿದ್ರಿ ಅಂತಂದರು. ಇಲ್ಲ ಸರ್, ಒಂದು ಆಯುರ್ವೇದಿಕದ್ದು ನಮ್ಮ ಒಬ್ಬರು IAS ಆಫೀಸರ್ ಸಿಕ್ಕಿದ್ದಾರೆ, ಅವ್ರದ್ದು ಫಾಲೋ ಮಾಡ್ತಾ ಇದ್ದೇನೆ. ಹಾಗೆ ಡಯಟ್ ಫುಲ್ಲಾಗಿ ಮಾಡ್ತಾಯಿದ್ದೇನೆ, ಹಾಗಾಗಿ ಮೇಂಟೈನ್ ಆಗಿದೆ. ಸರಿ, ಚೆನ್ನಾಗಿ ಮೇಂಟೈನ್ ಮಾಡಿ ಇನ್ನೂ ಕಮ್ಮಿ ತಾನೇ ಆಗೋದಾನೆ ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್.